ಅತಿರಥ ಮಹಾರಥ ಸಾರಥಿ. Hi guys, good morning everyone. Welcome back to my new vlog guys. ಅತಿರಥ ಮಹಾರಥ ಸಾರಥಿ ರಥ ನಡೆಸೋ ಕೃಷ್ಣನಿಗೆ ಸಂತತಿ. ಗೈಸ್ ನೋಡ್ರಿ ನಮ್ಮ ಅಮ್ಮ ವಯಸ್ಸಾಯ್ತು, ಅಜ್ಜಿಯಾಗಿ ಹೋಗೈತೆ. ಮಕ ನೋಡ್ರಿ ಹೆಂಗ್ ಮಾಡ್ತೈತೆ. ಬರಮೇಲೆ ನಮ್ಮ ಫಾದರ್ ನೋಡ್ರಿ. ಕಾಸು ಕೊಡ್ಬೇಡಿ ಖರ್ಚಿಗೆ. ಖರ್ಚಿಗೆ ಕಾಸು ಕೊಡಮ್ಮ, ಕಾಸಿಲ್ಲ. ಕಡೆಗೆ ಎಣ್ಣೆ ಕೊಟ್ಬಿಡ್ತಿಲ್ಲ ನೀನು ಕೊಟ್ಟಿದ್ದ. ಏನೆಣ್ಣೆ? ದೀಪದ ಎಣ್ಣೆಗೆ. ದೀಪದ ಎಣ್ಣೆಗ ಈಗ ಕೊಡು ಬಾಯಿಲ್ ಆಯ್ತು. ಖರ್ಚಿಗೆ ಕಾಸಿಲ್ಲ ಗೈಸ್, ನಮ್ಮ ಅಮ್ಮ ಕಾಸು ಕೊಡೋದು ನೋಡ್ರಿ. ಶಾಸ್ತ್ರಿ ಪಿಕ್ಚರ್ ಹಾಕವ್ರೆ, ಶಾಸ್ತ್ರಿ ಫಿಲಮ್ ನೋಡ್ತವ್ರೆ. ನಮ್ಮಮ್ಮ ನೋಡ್ರಿ ಕಂತೆ ಕಾಸು ಕೊಡುತ್ತೀಗ. ನಾನು ಮಾಡಿಕೊಂಡಿರೋದೇ 200 ರೂಪಾಯಿ. ನನಗೆ ಹಾಸ್ಪಿಟ್ಲಿಗೆ ಬೇಡವಾ? ತಾಯಿಯ ಋಣ ಯಾವತ್ತ ತೀರ್ಸಕ್ಕಾಗಲ್ಲ. ನೋಡಪ್ಪ ಕಾಸು ಕೊಡ್ತಮ್ಮ 200 ರೂಪಾಯಿ. ಅಲ್ಲಿರೋದೇ ಕೊಡು. ಹಾಸ್ಪಿಟ್ಲಿಗೆ ಬೇಕು ಇವಾಗ. ಬೇಡ ಬಿಡು, ಅಮ್ಮಂಗೆ ಕೊಡಪ್ಪ, ಹಾಸ್ಪಿಟ್ಲಿಗೆ ಬೇಕಂತ. ಯಾಕೋ ಇಲ್ವೇನೋ ನಿನ್ನ ಹತ್ರ? ನನ್ನ ಹತ್ರ ಇದೀರ, ನೀನು ಯಾಕೆ ಹೇಳ್ತಿದ್ದೆ? ಎಷ್ಟೈತೆ? ನನ್ನ ಹತ್ರ ಝೀರೋ ಬ್ಯಾಲೆನ್ಸ್. ಎಲ್ಲ ತೆಗಿ, ಫೋನ್ ಪೇ ತೆಗಿ. ಜೀರೋ ಬ್ಯಾಲೆನ್ಸ್. ಫೋನ್ ಪೇ ತೆಗಿ. ಜೀರೋ ಬ್ಯಾಲೆನ್ಸ್, ಕಾಸೇ ಇಲ್ಲ. ಹುಡುಗರ ಜೊತೆ ತಿಂಡಿ ತಿನ್ನಕ್ ಹೋದಾಗ ತಿನ್ನಕ್ ಹೋದಾಗ ಇರುತ್ತೆ. ಅವಾಗ ಬಂದ್ಬಿಡ್ತದೆ, ಈಗ ಬರಲ್ಲ. ಇವಾಗ ಹೊರಟಿದ್ದೀನಿ. ನಮ್ಮ ಹುಡುಗಿಗೆ ಬಟ್ಟೆ ತಂದಿದ್ದೆ, ಬಟ್ಟೆ ಅಂದರೆ ಡ್ರೆಸ್ ತಂದಿದ್ದೆ. ಡ್ರೆಸ್ಸು ಮತ್ತು ನಮ್ಮ ಮಗಳಿಗೆ ಅದೊಂದು ಬಟ್ಟೆ ಹೊಲಿಸಿದ್ದು ಅವಳೇನ ಇಲ್ಲೇನ, ಅದನ್ನ ಇಸ್ಕೊಂಡು ಈಗ ಹೊರಟಿದ್ದೀನಿ. ಇವಾಗ ನನ್ನ ಜರ್ನಿ ಯಾವುದ್ರಲ್ಲಿ ಗೊತ್ತಾ ನೋಡಿರಿ, ಆ್ಯಕ್ಟಿವ್ ಹೊಂಟದಲ್ಲಿ ಹೋಗ್ಬೇಕೀಗ ಅಲ್ಲಿವರೆಗೂ. ಬನ್ನಿ ಹೋಗೋಣ. ಒಂದು ಕ್ರೀಮ್ ಥರ ಕೇಳಿದ್ದು, ಆ ಕ್ರೀಮ್ ತಂದಿದ್ದೆ, ಅದನ್ನು ಮರ್ತೋಗ್ತಿದ್ದೆ. ಈಗ ಕೊಡ್ತಾರೆ ರೀ ನೋಡಿ, ಒಂದು ಮೇಲ್ಗಡೆಯಿಂದ ಎಷ್ಟೇ ಕೇಳಿದ್ದೀನಿ. ಎಸಿಯಮ್ಮ ಓ ಸಿಗ್ಲಿಲ್ವಾ? ಎಸಿ ಎಸಿಯಮ್ಮ ನಿಧಾನ ಕೇಸಿ ಅದೇನು ತೂಕ ಇಲ್ಲ. ಎಸಿಯಮ್ಮ ನೋಡ್ರಿ, ದಾರ ಕಟ್ತೈತಿ. ಫೋನ್ ಬಿಟ್ಬಿಟ್ಟು ಹಿಡ್ಕೊ ಅಂತು. ನಾನು ಇಲ್ಲೇ ಎಸಿ 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 ಅಂದೆ, ದಾರ ಕಟ್ಟಿ ಬಿಡ್ತೈತಿ. ಈಗ ಇವಾಗ ಬಿಡ್ತೈತೆ. ಈಗ ಕಿತ್ಕೊಂಡ್ ಬಿದ್ದೋದ್ರೆ ಏನು ಮಾಡ್ತೀಯಾ? ಮತ್ತೆ ಬಿಟ್ಟು ಹಿಡ್ಕೋತಿಲ್ವಾ ಕ್ಯಾಚು? ಬಿಡೋ ನೋಡಿ, ಇದ್ರ ಬಿಟ್ಟೈತೆ, ಹಿಡಕ್ತಾನೆ ಇಲ್ಲ ಇದು ನನಗೆ. ಎಂತ ಹೇಳಿ ನೀನು, ಅಲ್ಲ ಹಿಡಕ್ತಾನೆ ಇಲ್ಲ ನನಗೆ. ನೋಡಿ ಫ್ಯಾನಲ್ಲಿ ಕಿತ್ಕೊಂಡಿದ್ದಾಯ್ತು. ಬನ್ನಿ ಹೋಗೋಣ, ಟೈಮ್ ಆಯ್ತಾಗೋಯ್ತು. ಹುಷಾರಾಗ ಓ ಹಾಂ, ಲೆಟ್ಸ್ ಗೋ ಗೈಸ್, ಹೋಗೋಣ ಬನ್ನಿ. ಡೆಕ್ಕಿಗೆ ಹಾಕ್ತೀನಿ ಅಂತ. ಗೈಸ್ ನೋಡ್ರಿ, ಮಳೆ ಬರೋಂಗೆ ಆಗೈತೆ. ಈ ಮಳೆ ಪಕ್ಕ 100% ನಿಂತ್ಕೊಂಡೇ ಹೋಗೋದು ಅನ್ಕೋತೀನಿ. ಮಳೆ ಹಿಡ್ಕೊಂಡು ಕೂತೈತಿ. ಈಗ 2 ಗಂಟೆ ಮಳೆ ನಿಂತಿಲ್ಲ, ಹನಿ ಇವಾಗ ಆಗ್ತೈತೆ. ನಿಂತ್ಕೊಳ್ಳೋಕ್ಕೆಲ್ಲೂ ಜಾಗ ಆಗ್ತೈತಿ, ಫುಲ್ಲು ಮಳೆ ನೋಡ್ರಿ. ನಿಂತ್ಕೊಳ್ಳೋಕ್ಕೆಲ್ಲೂ ಒಂಚೂರು ಜಾಗ ಇಲ್ಲ. ಇಲ್ಲಿ ಮರದಡಲ್ಲಿ ನಿಂತ್ಕೋಬೇಕಷ್ಟೇ. ಮಳೆ ನೋಡ್ರಿ ಹೆಂಗೆ ಹಿಡ್ಕೊಂಡೈತೆ, ಸುತ್ತ ಮಳೆ ಹಿಡ್ಕೊಂಡು ಕೂತೈತಿ ಇಲ್ಲಿ ನೋಡಿ. ಲಾರಿ ಧೂಳು ಹೆಂಗೆ ತೊಳ್ತೈತೆ ಅಪ್ಪ. ನಮ್ಮ ಮೇಡಮ್ ಅವರು ತುಂಬ ದಿನ ಆದ್ಮೇಲೆ ನೆನ್ನೆ ಎಲ್ಲ ಜಗಳ ಆಡ್ತಿದ್ರು. ಇವಾಗ ನೋಡ್ರಿ ಈಗಲೂ ಜಗಳ ಆಡ್ತೀನಿ ಅಲ್ವ ಬಂಗ್ರಿ.
ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಅದೇ ವೆಲ್ಕಮ್ ಮಾಡ್ಬಿಟ್ಟು ಏನೇನೇನು ಏನು ಹೇಳ್ತಾವೆ ಕೇಳಿಸ್ಕೊಡ್ರಿ ಹೇಳು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೌಡ್ರುಡ್ಗ ಯೂಟ್ಯೂಬ್ ಚಾನಲ್. ಹಂಗೆ ಹೇಳೋದೇನಪ್ಪ, ಇನ್ನೇನು ಹೇಳ್ತೇನೆ, ನಾನು ಹಂಗೆ ಹೇಳೋದು. ಅದೇ ಥರನೇ ಹೇಳೋದು. ನೆನ್ನೆಲ್ಲ ಎಷ್ಟು ಜಗಳಾಡೋಳಿದ್ರೆ ಸೀರಿಯಸ್ ಆಗಿ ಫೈನಲಿ ಬಂದ್ಬಿಟ್ಟು ಇವಾಗ ನೋಡ್ರಿ ಡ್ರೆಸ್ಸು ತಗೋ. ಡ್ರೆಸ್ ತಂದಿದ್ದೀನಿ 2. ಅದು ನೋಡೋಕೆ ಚೆನ್ನಾಗೈತೆ ಇದು. ಹಾಂ ಇದು ನೀನು ಸೆಲೆಕ್ಟೇ ಮಾಡಿಲ್ಲ, ನಾನೇ ತಂದಿರೋದು ಇದು. ಅದನ್ನೇ ಹೇಳಿದ್ದು, ಫೋಟೋದಲ್ಲಿ ಚೆನ್ನಾಗಿ ನಾನು ಇದನ್ನು ಕಳ್ಸಲ್ವಲ್ಲ ನಿಂಗೆ. ಪವನ ತೋರಿಸ್ತಾ ಇದನ್ನ ಎಲ್ಲಿ ವಿಡಿಯೋ ಕಾಲ್ ಮಾಡಿದ್ನಲ್ಲ ಆವಾಗ. ಪವನ ಎಲ್ಲಿದ್ದ ನನ್ನ ಜೊತೆ? ನೀನು ಮನೆಗೆ ತಗೊಂಡೋದಲ್ಲ. ಮನೆಯಲ್ಲ ನೋಡ್ರಿ, ಇದೊಂದು 2 ಡ್ರೆಸ್ ತಂದು ಕೊಟ್ಟೆ, ಮತ್ತೆ ಒಂದು ಡೈರಿ ಮೇಲೆ ಜಾಸ್ತಿ ದೊಡ್ಡ ಆಗುತ್ತೆ. ಹಾಕೊಂಡು ನೋಡಿ ಫಸ್ಟು. ಜಾಸ್ತಿ ದೊಡ್ಡ ಆಗುತ್ತೆ ಇಷ್ಟು. ಡಬಲ್ ಎಕ್ಸೆಲ್ ಸ್ಟಿಚ್ ಹಾಕ್ಸು. ಎಕ್ಸೆಲ್ ಓ ಡಬಲ್ ಎಕ್ಸೆಲ್ ಕೊಟ್ಬಿಟ್ಟವ್ರೆ ಗೈಸ್, ನಾನು ನೋಡೇ ಇಲ್ಲ. ಇವಳು ಹೇಳಿದ್ಲು ಎಕ್ಸೆಲ್ ಅಂತ, ಅದು ಎಕ್ಸೆಲ್ಲು. ನೋಡು ಇದಕ್ಕೂ ಎಷ್ಟು ಇದೈತೆ. ಸರಿ ಇದನ್ನು ಸ್ಟಿಚ್ ಹಾಕ್ಸು, ಇಲ್ಲ ಇದನ್ನು ಚೇಂಜ್ ಮಾಡಿಸಿ ಎಕ್ಸ್ಚೇಂಜ್ ಮಾಡಿಸ್ಬೋದು. ಹಾಕ ಚೆನ್ನಾಗೈತೆ ನೋಡೋಣ. ಗೈಸ್ ಫೈನಲಿ ಇಲ್ಲಿಂದ ನಾನು ಇವಾಗ ಹೊರಟಿದ್ದೀನಿ. ನಿನ್ನೆ ವ್ಲಾಗು ಸ್ವಲ್ಪ ಮಾಡಿದಷ್ಟೇ, ಇವತ್ತು ಮತ್ತೆ ಅದೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫೈನಲಿ ಬಾಯ್ ಬೈ ಗೈಸ್. ನಮ್ಮಮ್ಮ ಪಾಪ ಹುಷಾರಿಲ್ದಾರೆ, ಪಾಪ ಬೇಜಾರಾಗ್ಬಿಟ್ಟೈತೆ ನಮ್ಮಮ್ಮ, ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೈತೆ. ನೆನ್ನೆಯಿಂದ ಇವತ್ತು ಫುಲ್ಲು ರೆಡಿ ಆಗ್ಬಿಟ್ಟೈತೆ. ಏನಮ್ಮ ಏನು ನೋಡ್ರಿ, ಬಕ್ರ ಆಗಿ ಬಂದವನೇ. ಏನಕ್ಕೆ ಬಕ್ರ ಆಗವನೆ? ಏಳು ಬೆಡ್ಶೀಟ್ ಅಂತ ಹೇಳ್ಬಿಟ್ಟು 4 ಬೆಡ್ಶೀಟಿಗೆ ನಾಮ ಹಾಕ್ಸ್ಕೊ ಬಂದವನೇ. ಏಳು ಬೆಡ್ಶೀಟ್ ಲೆಕ್ಕ ಕೊಟ್ಟವನು. ಇವನ್ ಮನೆಗೆ 4 ಬೆಡ್ಶೀಟ್ ತಂದವನೆ. ಅಮ್ಮ ಏನು ಮಾಡೋಣಮ್ಮ ಅವನು? ಅವ್ನು ಯಾವ ನನ್ನ ಮಕ್ಕ ನೋಡಿದ್ರೆ ಕರ್ಕೊಂಬಲ್ಲ, ಪಾತ್ರೆ ತಗೊಂಡು ಮಕ್ಕಕ್ಕೆ ಬಿಡ್ತಿದ್ದ ಅವ್ನಿಗೆ. ನನ್ನ ಮಕ್ಕಳು ಹಿಂದಿ ನನ್ನ ಮಕ್ಕಳು 2,500. ಅಮ್ಮ ಏನಂತ ಹೇಳಿಸ್ಕೊಂಡಂತವನು? 7 ಬೆಡ್ಶೀಟವೆ ಲಾಸ್ಟ್ ನಾ ಹೋಗ್ಬಿಡ್ತೀನಿ ಮನೆಗೆ, ನಾನು ತಗೊಳ್ಳೋಣ ಅಂತ ಕೊಟ್ಬಿಟ್ಟು ಹೋಗ್ಯವನಂತೆ. ತಗೊಂಡ ಇವನ್ ದಾನವೀರ ಶೂರ ಕರ್ಣ ತಗೊಂಡ 7 ಬೆಡ್ಶೀಟ್ ಹೆಂಗೋ ಮನೆಗೆ ಆಯ್ತವೆ ಅಂತ. ಇಲ್ಲಿ ಮನೆಗೆ ಬಂದು ಬಿಸಿ ನೋಡ್ತಾನೆ 4 ಬೆಡ್ಶೀಟವೆ. ಯಾ ನನ್ನ ಮಗನ ಕನ್ನಡ ಬತ್ತಿತ್ತಂತ ಅವನಿಗೆ. ಹಿಂದಿಯವ್ರು ಯಾರು ಮಾಡಲ್ಲ, ನಮ್ಮ ಕನ್ನಡದವ್ರೆ ಮಾಡೋದು. ಹಿಂಗೆ ಅಪ್ಪ ನೆಂಚಾಕ್ಬೇಕೇನಪ್ಪ? ನಮ್ಮಪ್ಪ ನೋಡ್ರಿ ಮಧ್ಯಾಹ್ನ ಮುದ್ದೆ ತಿಂತೈತೆ, ಇವಾಗ ಕೆಲ್ಸಕ್ಕೆ ಹೋಗ್ತೈತೆ. ಟೈಮ್ ಎಷ್ಟು? 12:30 ಆಗೈತೆ ಟೈಮ್, ಇವಾಗ ಕೆಲ್ಸಕ್ಕೆ ಹೋಗ್ತೈತೆ. ಮನೆಗೆ ಬಕ್ರ ಅದ ನೋಡ್ರಿ. ಏನೇನೇ ಏನ್ 3,000? ಯಾವ್ದು 3,000? ಗೈಸಿ ನೋಡ್ರಿ, ಇದೊಂದು ಬೆಡ್ಶೀಟು 7 ಬೆಡ್ಶೀಟ್ ಐತೆ ಅಂದ್ಬಿಟ್ಟು 2,500 ಕೊಟ್ಟೋಗಿರೋದು. ಇದೊಂದು, ಇವಾಗ ಇದೊಂದು ನಮ್ಮಪ್ಪ ಅವನ್ಗೆ ಹುಮ್ಮಸ್ತೈತೆ, ಚೆನ್ನಾಗೈತೆ ಬಿಡು ತಗೊಂಬಂದಿಕ್ಕು ಮನೆಗ್ ನೋಡೋಣ. ನಾನು ಟೋಪಿ ಹಾಕ್ಸ್ಕೊಂಡಿಲ್ಲ, ಕೊಡೋ ರೇಟೇ ಕೊಟ್ಟಿದ್ದೀನಿ. ನೋಡಪ್ಪ ತಗೊಳ್ಳೋರು ನೋಡ್ಬಿಟ್ಟು ತಗೊಳ್ರಿ. ನಮ್ಮ ಅಮ್ಮ ಹೇಳ್ತಿದ್ ಮೋಸ ಹೋಗೋಣ ಇಲ್ವಾ ಅವನು? ಈಗ ಅವ್ನು ಮೋಸ ಹೋಗೋಣ ಇಲ್ವಾ? ಅವ್ನು ಮೋಸ ಹೋಗೋಣ ಇಲ್ವಾ ಹೇಳಿ ಫಸ್ಟ್ ಹೇಳು. ಈಗ ಅವ್ನು ಮೋಸ ಹೋಗೋಣ ಇಲ್ವಾ ಅದನ್ನ ಹೇಳು. ಹೇಳಮ್ಮ ಅಮ್ಮ, ಹೇಳಮ್ಮ. ಅಯ್ಯೋ ತಲೆ ಮೇಲೆ ಕೈ ಕಳಪ್ಪ ನಿಂಗೆ. ತಲೆ ಮೇಲೆ ಕೈ ಕಳ ತಮ್ಮನೇಲಿ ಹಾಕ್ತೀನಿ. ಹಿಂಗೆ ಹಿಡ್ಕೊ, ಹಿಂಗೆ ಪವನ ಲವ್ ತಮ್ಮನೇಲಿ ಚೆನ್ನಾಗಿ ಬರ್ತದೆ ಫೋಟೋ ಇಕ್ಕೆ. ಹೇಳ ಅಪ್ಪ ಅವ್ನು ಮೋಸ ಹೋಗೋಣಪ್ಪ.
ಆ ಬುದ್ಧಿ ಬಂತಲ್ಲ ಅಪ್ಪ, ಬುದ್ಧಿ ಬಂತು ತಾನೆ ಅಪ್ಪ? ಅವನಿಗೆ ಬುದ್ಧಿ ಬಂದೈತಾನೆ ಈಗ? ಬುದ್ಧಿ ಬಂದೈತಾನೆ ಅಪ್ಪ? ಫೋನ್ ಹೊಡೆದವ್ರು ಪರವಾಗಿಲ್ಲ, ಬುದ್ಧಿ ಬಂದ. ಫೋನ್ ಕಟ್ ಮಾಡು, ಹೊಡೆದೋದ್ರೆ ಪರವಾಗಿಲ್ಲ. ಏಯ್ ಮಮ್ಮಿ, ಒಡೆಯೋದ್ ಗಿಡದೆಲ್ಲ ಹಿಡ್ಕೊಬೇಡ ಹೇಳ್ತೀನಿ ಈಗಲೇ. ಹೊಡೆಯೋದೆಲ್ಲ ಕೈ ಕಾಲು ಮುರಿದ್ಬಿಟ್ಟು ಮೂಲೆ ಕುಂಡ್ರಿಸ್ಬಿಡ್ತೀನಿ. ಕೈ ಕಾಲು ಮುರಿದ್ ಮೂರೆ ಅಷ್ಟು ಶಕ್ತಿ ನಿನ್ನ ಹತ್ರ ಆಯ್ತಾ? ನಮ್ಮಟ್ಟೆ ಬಿಟ್ಟಿರೋ ನಮ್ಗೆ ಬುದ್ಧಿ ಕಳ್ಸ್ಬೇಡ್ರಿ. ಬುದ್ಧಿ ಕಲ್ಸ್ಬಾರ್ದ ನಿಂಗೆ? ಇಲ್ಲ ಮತ್ ಅವನಿಗೆ ಬುದ್ಧಿ ಕಲ್ಸಿ ಯಾಕೆ ಮೋಸ ಹೋದ ಅವನೀಗ? ಯಾವಾಗ ಕೆಲಸ ನೋಡೋತೇತು ಯಾಕ ಇಷ್ಟೊಂದು ಅಯ್ಯ ಅನಿಸ್ತೀಯ? ಏಯ್ ಅಲ್ಲ ಕಡೆ ನೆಚ್ಚಕ್ಕೆ ಏನಾರ ಕೊಡು ಅಂತ ಕೇಳ್ತದೆ. ನೆಂಚಾಕ್ ಬೇಕೇನಪ್ಪ ನಿಂಗೆ? ನಮ್ಮಪ್ಪ ನೆಂಚಾಕಿಲ್ದಾರ ಏನೋ ತಿನ್ನೋದೇ ಇಲ್ಲ. ಕಬಾಬ್ ತಂದ್ಕೊಡ್ಲೇನಪ್ಪ? ಅದನ್ನೆಲ್ಲ ಹಾಕ್ಬಿಡೋ, ಬೇಜಾರ್ ಮಾಡ್ತದೆ. ಯಾ ಮಮ್ಮಿ, ಮನೆ ಅಂದ್ಮೇಲೆ ಬೇಜಾರು ಇರಲೇಬೇಕು. ಅವನು ಯಾರೋ ಅವನು, ಬೇರೆನೋ ಅವನು? ನನ್ನ ತಮ್ಮ ತಾನೇ ಅವನು. ಗೈಸ್, ಇವಾಗ ನಾನು ಎಲ್ಲಿ ಹೋಗ್ಬೇಕಂದ್ರೆ ಚೋಳ ಫೈನಾನ್ಸ್ ಹತ್ರ ಹೋಗ್ಬೇಕು. ಏನಕ್ಕೆ ಅಂದರೆ ಸ್ವಲ್ಪ ನಂದು ಇನ್ನೊಂದು ಇಂಟ್ರಾ ಗಾಡಿದು ಅದು ಇಶ್ಯೂ ಆಗಿದೆ. ಏನು ಇಶ್ಯೂ ಅಂದರೆ ಆ ಇಂಟ್ರಾ ಗಾಡಿ ಒಂದು ಸೇಲ್ ಮಾಡಿದ್ದೀನಿ, ಲೋನ್ ಕಂಟಿನ್ಯೂ ಸೇಲ್ ಮಾಡಿದ್ದೀನಿ. ಅವನು 1 ತಿಂಗಳು ಲೋನು ಕಟ್ಟಿಲ್ಲ. ಅಂದು ಅದು ಪ್ರಾಬ್ಲಮ್ ಆಗ್ಬಿಟ್ಟೈತೆ. ನಂದು ಇನ್ನೊಂದು ಗಾಡಿ ಲೋನು ಅದರಲ್ಲೇ ಹೋಗ್ಬೇಕು. ಚೋಳ ಫೈನಾನ್ಸ್ ಹತ್ರ ಹೋಗ್ಬೇಕು. ಈಗ ಅಲ್ಲಿಗೆ ಹೋಗ್ತಾ ಮಾತಾಡ್ತೀನಿ ನಿಮ್ಮ ಹತ್ರ. ಎಷ್ಟು ನಮ್ಮಮ್ಮ ಏನೋ ಹೇಳ್ತೈತೆ ಕೇಳಿಸ್ಕೊಡ್ರಿ. ಏನಮ್ಮ ಹೌದು, EMI ಕಟ್ಟಬೇಕು ಅಂತ ಹೇಳ್ಬಿಟ್ಟು 3 ದಿವಸದಿಂದ ನಾಷ್ಟ ತಿಂದಂಗೆ ಮಾಡ್ದ ಕಣೋ. ಈಗ ಯಾವನ ಇಕ್ಕಿ ನಮ್ಮ ಸರಿಯಾಗಿ ಹೋಗ. ಪಾಪ ಅಲ್ಲ, ಫುಲ್ ಬೇಜಾರಾಗ್ಬಿಟ್ಟನಲ್ಲಮ್ಮ. ಸುಮ್ಮನೆ ಅದೇ ಹೋಗಿ ಇದು ಮಾಡಬೇಡ. ವಯಸ್ಸು ಏನಾಗೈತೆ ಅಂದರೆ ಇವನು SMPT ರೈಲ್ವೆ ಸ್ಟೇಷನ್ ಹತ್ರ ಮಲಗಿದ್ನಂತೆ. ಅಲ್ಲೇನು ಮಾಡಿದಂತೆ, ಜಾಮ್ ಆಗುತ್ತೆ ಅಂದ್ಬಿಟ್ಟು ಪೊಲೀಸರು ಯಾರೋ ಮುಂದೆ ಹೋಗು ಅಂತ ಅಂದಂತೆ. ಇವನು ಮುಂದೆಗಡೆ ಹೋಗಿ ಗಾಡಿ ಹಾಕೊಂಡು ಕೂತಿದ್ನಂತೆ. ಅಲ್ಲೇನಾಗಿದೆ, ಒಬ್ಬ ಬಂದವನೇ ಬೆಡ್ಶೀಟ್ ತಗೊಂಡು ಬಂದವನೇ, ಬೆಡ್ಶೀಟ್ ಸೇಲ್ ಮಾಡೋನು. ಅವನೇನು ಮಾಡಿದ್ದಾನೆ, ಅಣ್ಣ ನಾನು ಊರಿಗೆ ಹೋಗ್ಬೇಕು, ಸ್ವಲ್ಪ ಎಮರ್ಜೆನ್ಸಿ ಐತೆ, ಇಷ್ಟು ಬೆಡ್ಶೀಟ್ ಇದ್ದಾವೆ ಅಣ್ಣ, ಇಷ್ಟು ಬೆಡ್ಶೀಟು ಒಂದೇ ಸರಿ ತಗೊಬಿಡ್ತೀವಿ ಅಣ್ಣ ಅಂತಾನೆ ಅಂದವನೇ. ಈಗ ಊರಿಗೆ ಹೋಗ್ಬೇಕು ಅಣ್ಣ, ಲೇಟ್ ಆಗಿಬಿಟ್ಟೈತೆ ಹಂಗೆ ಹಿಂಗೆ ಅಂತಾನೆ ಅಂದವನೇ. ಅವನಿದ್ದವನು ಸರಿ ಎಷ್ಟು ರೇಟು ಅಂತ ಕೇಳೋನೆ. ನಾವು ಅಪ್ಪಂಗೆ ಫೋನ್ ಮಾಡೋಣ, ಅಪ್ಪ ಎಷ್ಟಕ್ಕೆ ತಗೋಬೋದಪ್ಪ ಹಂಗೆ ಹಿಂಗೆ ಅಂತ. ಒಂದು 350 ರೂಪಾಯಿ ಅಂತ ಹೇಳಿ ತಗೊಂಡ್ಮೇಲೆ ತಗೊಂಡ್ಮೇಲೆ ಫೋನ್ ಮಾಡೋಣಂತೆ. ಹಿಂಗಾಗೈತೆ ಅಂದರೆ ಎಲ್ಲ ಸೇರಿ 2,500 ಕೊಡ್ತೀನಿ ತಗೊಬಿಡೋಣ, 7 ಬೆಡ್ಶೀಟ್ ಇದ್ದಾವೆ ಅಂತ ಅಂದಂತೆ. ಇವನು ಅಲ್ಲಿ ಬೆಡ್ಶೀಟ್ ಲೆಕ್ಕ ಹಾಕಿಲ್ಲ. ಒಂದು ಡಬಲ್ ಥರ ಕಾಣೋ ಥರ ಆಗ್ಬಿಟ್ಟೈತೆ ಅವನಿಗೆ. ತೋರಿಸೋನಲ್ಲಿ ನೀಟಾಗಿ ತೋರಿಸೋ ನನಗೆ. ಅವನು ಮಡ್ಚಿ ತೋರಿಸಿದ್ನಲ್ಲ, ಒಂದು ಬೆಡ್ಶೀಟ್ನೇ 2 ಸರಿ ಡಬಲ್ ಮಡ್ಚಿ ತೋರಿಸಿರೋದು. ಅಲ್ಲಿ 7 ಬೆಡ್ಶೀಟ್ ಇವನು ನೋಡಿಲ್ಲ. ಅಲ್ಲಿ ಬಿಚ್ಚಿ ನೋಡ್ಬೇಕಾಯ್ತು, ನೋಡಿಲ್ಲ ಅವನಲ್ಲಿ. ತಗೊಂಡು ಕಾರಲ್ಲಿ ಇಕ್ಕಬಿಟ್ಟವನೆ. ಸರಿ ಆಯಿತು ಓಕೆ ಅಂತ ಹೇಳ್ಬಿಟ್ಟು 2,500 ಪೇ ಮಾಡಿಬಿಟ್ಟವನೆ. ಅವನು ಖುಷಿ ಆಗ್ಬಿಟ್ಟು ಹೋಗ್ಬಿಟ್ಟವನು. ಮೋಸ ಇಲ್ಲ ಹೋಗಲ್ಲ. ಅವಾಗ ನಾವು ಅಪ್ಪನ ಫೋನ್ ಮಾಡೋಣ, ಅಪ್ಪ ಹಿಂಗೆ ಬೆಡ್ಶೀಟ್ ತಗೊಂಡೆ ಕಣಪ್ಪ, ಹಿಂಗೆ 2,500 ಕೊಟ್ಟು ಅಂತ ಅಂದವನೇ. ನಮ್ಮ ಅಪ್ಪ ಏನಂದೈತೆ, ಅಪ್ಪ ಎಷ್ಟು ಕೊಡ್ಬೋದಪ್ಪ, 300-350 ರೂಪಾಯಿ ಕೊಡ್ಬೋದಪ್ಪ ಒಂದು ಬೆಡ್ಶೀಟ್ಗೆ ಅಂತ ನಮ್ಮ ಅಪ್ಪ ಹೇಳೈತೆ. ಸರಿ ಆಯ್ತಪ್ಪ ಅಂತ ಅಂದ್ಬಿಟ್ಟು ತಗೊಂಡಾದ್ಮೇಲೆ ಮನೆಗೆ ಬಂದು ಬಿಸಿ ನೋಡ್ತಾನೆ. ಬರೀ 4 ಬೆಡ್ಶೀಟ್ ಇದ್ದಾವೆ ಒಂದು ಬೆಡ್ಶೀಟಲ್ಲಿ, ಬರೀ 4 ಬೆಡ್ಶೀಟ್ ಇರೋದು. ಅವನು 3ನ ನಾಮ ಇಕ್ಬಿಟ್ಟು ಹೋಗವನೆ. 2,500 ರೂಪಾಯಿ. ಹೆಂಗೆ ಅಂದರೆ ಪಾಪ EMIಗೂ ಚೀಟಿಗೂ ಒದ್ದಾಡ್ತಿದ್ದ. EMI ಕಟ್ಟೋಕ್ಕೆ ಚೀಟಿ ಕಟ್ಟೋಕ್ಕೆ ಒದ್ದಾಡ್ತಿದ್ದ ಪಾಪ. ಏನೂ ಮಾಡೋಕ್ಕಾಗಲ್ಲ. 2,500 ತಿನ್ನಂಗಿಲ್ಲ ಉಣ್ಣಂಗಿಲ್ಲ. 4 ಬೆಡ್ಶೀಟ್ಗೆ 500 ರೂಪಾಯಿ ತಗೊಂಡ್ರು 4 ಬೆಡ್ಶೀಟಿಗೆ 500 ರೂಪಾಯಿ 2,000 ಆಯ್ತದೆ. 2,500 ಎಲ್ಲಿಂದ ಎಲ್ಲಿಗೆ ಹೋಯ್ತು ನೋಡಿ. ಏನಮ್ಮ ನಿಂಗೇನು ಅನ್ಸುತ್ತಮ್ಮ, ಬೇಜಾರಾಯ್ತೈತಾ? ಏನ್ ಮಾಡಕ್ಕಾಗ್ತದೆ? ಬೇಜಾರು ಅಂದ್ರೆ ಮೋಸ ಮಾಡೋರು ಇರೋದಕ್ಕೆ ಮೋಸ ಹೋಗೋರು ಇರೋದಕ್ಕೆ ಮೋಸ ಮಾಡೋರು ಇದ್ದೇ ಇರ್ತಾರೆ. ಯಾರು ಅಷ್ಟೇ ತಗೋಬೇಕಾದ್ರೆ ಅಲ್ಲೇ ಬಿಚ್ಚಿ ಓಪನ್ ಮಾಡಿ ನೋಡ್ಬಿಟ್ಟು ತಗೊಳ್ರಿ. ಈ ಥರ ನಾಮ ಹಾಕೋರು ಇದ್ದೇ ಇರ್ತಾರೆ. ಇವತ್ತು ನನ್ನ ತಮ್ಮಂಗೆ ಪಾಪ ನಾಮ ಯಾಮಾರಿಸ್ಬಿಟ್ಟು ಹೋಗೋರೆ. ಅವ್ನು ಪಾಪ ಎಷ್ಟು ಹುಷಾರಂದರೆ ನಮಗೆ ಎಷ್ಟು ಹುಷಾರಾಗಿಡೋ ಗೊತ್ತಾ. ಇವತ್ತು ಅವನಿಗೆ ನೋಡ್ರಿ ನಾಮ ಹಾಕ್ಬಿಟ್ಟು ಹೋಗೋರೆ. ಅದಕ್ಕೆ ನಿಮ್ಗೆ ಹೇಳೋದು, ನೋಡಿಕೊಂಡು ತೊಗೊಳ್ರಿ ಏನೇ ತೊಗೊಳೋದಾದ್ರು. ಇವಾಗ ನಾನು ಹೊರಟಿದ್ದೀನಿ ಎಲ್ಲಿಗೆ ಅಂತಂದರೆ ಚೋಳ ಫೈನಾನ್ಸ್ ಹತ್ರ. ಏನಕ್ಕೆ ಅಂತಂದರೆ ನಂದು TT ಗಾಡಿ ಲೋನ್ ಇದೆ ಗೊತ್ತಾ, ಅದು ಇರೋದು ಬ್ಯಾಂಕ್ ಆಫ್ ಬರೋಡಾದಲ್ಲಿ. ನಂದು ಇನ್ನೊಂದು ಇಂಟ್ರಾ ಗಾಡಿ ತೊಗೊಂಡಿದ್ದೆ, ಅದು ಅಷ್ಟೇ, ಅದು ಕೆನರಾ ಬ್ಯಾಂಕಲ್ಲೇ ಇದ್ದಿದ್ದು. ಇಂಟ್ರಾ ಗಾಡಿನ ಸೇಲ್ ಮಾಡಿದ್ದೀನಿ ಅಂದರೆ ಲೋನ್ ಕಂಟಿನ್ಯೂ ಕೊಟ್ಟಿದ್ದೀನಿ. ಓಕೆ ಆಯಿತು. ಲೋನ್ ಕಟ್ತಾಯಿದ್ರು, ಈಗಲೂ ಲೋನ್ ಕಟ್ತಾನೆ ಇದ್ದಾರೆ. 1 ತಿಂಗಳು ಮಾತ್ರ ಡ್ಯೂ ಉಳಿಸ್ಕೊಬಿಟ್ಟಿದ್ದಾರೆ. ಅದು ಹೆಂಗಾಗಿದೆ ಅಂದರೆ ನನ್ನ ಅಕೌಂಟ್ಗೆ ಅದು ಹೆಂಗಾಗಿದೆ ಅಂದರೆ ನನಗೆ ಚೆಕ್ ಬೌನ್ಸು ಡೈಲಿ ಆಗ್ತೈತೆ. ಹೆಂಗಾಗ್ತೈತೆ ಅಂದರೆ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಈಗ ಅಂದರೆ, ಹಣ ಸೀಸ್ ಮಾಡ್ಕೊಂಡ್ರೆ ಮಾಡ್ಕೊಬಿಡ್ರಿ, ಅವ್ರು ಹೇಳಿದ ಮಾತು ಕೇಳ್ತಿಲ್ಲ,
ಈ ಗಾಡಿ ಕಿತ್ಕೊಬಂದು ನಿಲ್ಲಿಸ್ಕೊಂಡು ಈ ಲೋನ್ ಕಟ್ಟೋಕ್ಕೆ ನನ್ನ ಕೈಲಿಗೆ ಅಷ್ಟು ಇದಿಲ್ಲ. ನನಗಂತೂ ಹೆವಿ ಬೇಜಾರಾಗ್ಬಿಟ್ಟೈತೆ. ಡ್ರೈವರ್ ಮೇಂಟೈನ್ ಮಾಡಿಕೊಂಡು ನಾನು ಈ ಗಾಡಿ ಟಿ ಟಿ ಗಾಡಿ ಮತ್ತು ಈ ಕಾರು ನನ್ನ ತಮ್ಮ ಓಡಿಸ್ಕೊತಾನೆ. ಓಕೆ, ನಾನು ಟಿ ಟಿ ಗಾಡಿ ಡ್ಯೂಟಿ ಮಾಡಿಕೊಂಡು ಆ ಡ್ಯೂಟಿ ಮಾಡೋಕ್ಕೆ ಸ್ವಲ್ಪ ನನಗೆ ಎಫೆಕ್ಟ್ ಆಗುತ್ತೆ. ಯಾಕೆ ಎಫೆಕ್ಟ್ ಅಂದರೆ ಡ್ಯೂಟಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಈಗ ಅದು ಸೀಸ್ ಮಾಡಿದ್ರೆ ಮಾಡಿಕೊಡ್ರಿ ಪರವಾಗಿಲ್ಲ ಅಂಥೇಳಿ ನಿನ್ನೆ ಕಾಲ್ ಮಾಡಿದರು. ಅವ್ರಿಗೆ ಹೇಳಿದ್ದೀನಿ, ಇಲ್ಲ ಅಣ್ಣ ಸೀಸೇ ಮಾಡಿಸ್ಬಿಟ್ರಿ ಪರವಾಗಿಲ್ಲ, ಏನು ಮಾಡೋಕ್ಕಾಗತ್ತೆ, ಲೋನ್ ಇನ್ನೆಲ್ಲೂ ತಗೊಳ್ಳೋದೇ ಇಲ್ಲ ನಾನು, ಬೇಡ ನನಗೆ ಲೋನೇನು ಅವಶ್ಯಕತೆ ಏನಿಲ್ಲ ಈಗಿನ ಮೇಲೆ, ಲೋನ್ ಯಾವುದು ಮಾಡಿಸಲ್ಲ ಅಣ್ಣ, ಸೀಸ್ ಮಾಡಿಸ್ರಿ ಪರವಾಗಿಲ್ಲ ಅಂತಂದರೆ ಅವ್ರೇನಂತಾರೆ, ಇಲ್ಲ ಸರ್ ನಿಮಗೆ ಮುಂದೆ ಫ್ಯೂಚರಲ್ಲಿ ಲೋನ್ ಆಗೋಲ್ಲ, ನಿಮಗೆ ಎಫೆಕ್ಟ್ ಆಗುತ್ತೆ, ಅವ್ನು ಯಾವನೋ ಮಾಡಿದ್ರೆ ಕೆಲಸ ನೀವೇ ಯಾಕೆ ಸಾಲ್ವ್ ಮಾಡ್ತೀರಿ ಹಂಗೆ ಹಿಂಗೆ ಅಂತ ಅವ್ರಂದರು. ಇಲ್ಲ ಅಣ್ಣ ಅವರು ಹೇಳಿದ ಮಾತು ಕೇಳ್ತಿಲ್ಲ, ಸೀಸ್ ಮಾಡಿದ್ರೆ ಅವಾಗಲೇ ಬುದ್ಧಿ ಬರೋದು ಅವ್ರಿಗೂ, ಮಾಡಿರಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಡೌನ್ ಪೇಮೆಂಟ್ ಮಾಡಿರೋದು ನನಗೆ ಕೊಟ್ಟವ್ರೆ. ಓಕೆ, ಇನ್ನೇನು ಈಗ ಮಾಡಿದ್ರೆ ಸಿವಿಲ್ ಸ್ಕೋರ್ ಎಲ್ಲ ಹೋಯ್ತದೆ, ಏನು ಮಾಡೋಕ್ಕಾಗುತ್ತೆ. ಈಗ ಆಲ್ರೆಡಿ ಅರ್ಧ ಸಿವಿಲ್ ಸ್ಕೋರೇ ಹೋಗ್ಬಿಟ್ಟೈತೆ, ಲೋನೇ ಆಗ್ತಿಲ್ಲ ನನಗೆ. ಲೋನ್ ಆಗ್ತಿಲ್ಲ ಅಂದರೆ ಬಜಾಜ್ ಕಾರ್ಡಲ್ಲಿ 1 ಲಕ್ಷದ ಮೇಲೈತೆ ಅದ್ರ ನನಗೆ ಇರೋದು. ಅಲ್ಲಿ ತೋರಿಸ್ತಿರೋದು ನೋಡಿದ್ರೆ 20-22 ಸಾವಿರ ಅಷ್ಟೇ ತೋರಿಸ್ತಾರೆ ಬಜಾಜ್ ಕಾರ್ಡಲ್ಲಿ ಇವಾಗ ತೋರಿಸ್ತಾರೆ ಪ್ರೆಸೆಂಟಾಗೆ. ಕ್ರೆಡಿಟ್ ಸ್ಕೋರ್ ಬಂದು 740 ಇತ್ತು ನಂದು ಫಸ್ಟು, 740, 745, 750 ಗಂಟನೂ ಇತ್ತು. ಒಂದು ಚೆಕ್ ಬೌನ್ಸ್ ಮಾಡ್ದಂಗೆ ಲೋನ್ ಕಟ್ಕೊಂಡು ಹೋಗ್ತಿದ್ದೆ. ಯಾವಾಗ ನಾನು ಎಂಟ್ರಾ ಗಾಡಿ ಸೇಲ್ ಮಾಡಿದೆ ಅವಾಗಲಿಂದ ನಂದು ಚೆಕ್ ಬೌನ್ಸ್ ಸ್ಟಾರ್ಟ್ ಆಗಿದ್ದು. ಇನ್ನೊಂದು ಅವ್ರು ಕರೆಕ್ಟ್ ಟೈಮಿಗೆ EMI ಪೇಮೆಂಟ್ ಆಗ್ತಿರಲಿಲ್ಲ, ಒಂದಿನ 2 ದಿವಸ ಲೇಟಾಗಿ ಹಾಕೋರು, ಇಲ್ಲ 1 ದಿವಸ ಮುಂಚೆನೇ ಹಾಕೋರು, ಈ ಥರ 1-2 ದಿವಸ ಒಂದು ಸ್ವಲ್ಪ ಆಯಿತು. ಆಮೇಲೆ ಸೆಂಟ್ರಲ್ಲಿ ಒಬ್ಬ ನಾನು ಸೇಲ್ ಮಾಡಿದ್ದೀನಿ ಗೊತ್ತಾ, ಅವನೇನು ಮಾಡಿದ್ದಾನೆ, ಅವ್ನು ಇನ್ನೊಬ್ಬಂಗೆ ಸೇಲ್ ಮಾಡಿಬಿಟ್ಟಿದ್ದಾನೆ. ಅವನು 1 ಲಕ್ಷ ಇನ್ನೊಬ್ಬಂಗೆ ಸೇಲ್ ಮಾಡಿದ್ದಾನೆ. ಅವನಿಗೆ ತೊಗೊಂಡಿರೋನು ನನಗೆ EMI ಕಟ್ತಾ ಇದ್ದಾನೆ. ಅವನು ಈಗ ಸೆಂಟ್ರಲ್ಲಿ ನನ್ನ ಹತ್ರ ತೊಗೊಂಡಿದ್ದೆ ಗೊತ್ತಾ, ಅವನೇನು ಮಾಡಿದ್ದಾನೆ, ಈ EMI ದುಡ್ಡು ಹಾಕಿಸ್ಕೊಂಡು ಅವ್ನು ಬಳಸ್ಕೊಬಿಟ್ಟಿದ್ದಾನೆ. ನನ್ನ ಗಾಡಿ EMI ದುಡ್ಡು ಹಾಕ್ಸ್ಕೊಂಡು ಅವ್ನು ಬಳಸ್ಕೊಬಿಟ್ಟಿದ್ದಾನೆ. ನಾನು ಹಾಕ್ತೀನಿ ಕೊಡೋಣ ಅಂದ್ಬಿಟ್ಟು ಬಳಸ್ಕೊಬಿಟ್ಟಿದ್ದಾನೆ. ಆ ಒಂದು EMI ಪೆಂಡಿಂಗ್ ಆಗಿರೋದ್ರಿಂದ ಈಗ ಮಂತ್ಲಿ EMI ಇದು ಈ ಮಂತ್ಲಿ ಚೆಕ್ ಬೌನ್ಸ್ ಆಗ್ತಾನೆ ಐತೆ. ನನಗೆ ಹೆಂಗೆ ಅನಿಸ್ಬಿಡ್ತು ಅಂದರೆ, ಯಾಕಪ್ಪ ಕೊಟ್ಟೆ ಲೋನ್ ಕಂಟಿನ್ಯೂ ಗಾಡಿ. ದಯವಿಟ್ಟು ಗೈಸ್, ಲೋನ್ ಕಂಟಿನ್ಯೂ ಗಾಡಿ ಮಾತ್ರ ಯಾರು ಕೊಡೋಕೆ ಹೋಗ್ಬೇಡ್ರಿ. ನಿಮ್ಮ ಸಿವಿಲ್ ಸ್ಕೋರ್ ನೀವೇ ಹಾಳು ಮಾಡ್ಕೊತೀರಾ. ನಾನು ಇದೊಂದು ಸಜೆಷನ್ ಕೊಡ್ತೀನಿ ಅಷ್ಟೇ, ಲೋನ್ ಕಂಟಿನ್ಯೂ ಗಾಡಿ ಯಾರಿಗೂ ಕೊಡಬೇಡ್ರಿ. ಅವ್ರು ಎಂಥವ್ರೇ ಆದರೂ ಯಾರಿಗೂ ಕೊಡಬೇಡ್ರಿ. 1 ತಿಂಗಳು ಡ್ಯೂ ಉಳ್ಕೊಂತು ಅಂತಂದರೆ ಆ 1 ತಿಂಗಳು ಕಟ್ಟೋಕ್ಕೆ ಅವ್ರ ಕೈಯಲ್ಲಿ ಆಗಿಲ್ಲ ಅಂತಂದರೆ, ಅವ್ರು ನಿಮಗೆ ಅಮೌಂಟ್ ಹಾಕಿಲ್ಲ ಅಂತಂದರೆ ನಿಮ್ಮ ತಲೆ ಮೇಲೆ ಬರೋದು, ನಿಮ್ಮ ಸಿವಿಲ್ ಸ್ಕೋರೇ ಹೋಗೋದು. ದಯವಿಟ್ಟು ಲೋನ್ ಕಂಟಿನ್ಯೂ ಯಾರೂ ಕೊಡೋಕೆ ಹೋಗ್ಬೇಡ್ರಿ. ನಾನು ಕೊಟ್ಬಿಟ್ಟು ನೋಡಿರಿ, ಇವಾಗ ಸಿವಿಲ್ ಸ್ಕೋರೇ ಎಗರೋಗೈತೆ ನಂದು, ಹಂಗಾಗೈತೆ ಪರಿಸ್ಥಿತಿ. ಅದಕ್ಕೋಸ್ಕರ ಇವಾಗ ನಾನೇನು ಮಾಡೋಕೆ ಹೋಗ್ತಿದ್ದೀನಿ, ನನ್ನ ಟಿ ಟಿ ಗಾಡಿ ಲೋನು ತಿಂಗಳ ಚೆಕ್ ಬೌನ್ಸ್ ಮಾಡಿ ಕಟ್ತಾಯಿದ್ದೀನಿ. ಮಿನಿಮಮ್ 700 ರೂಪಾಯಿ ಚೆಕ್ ಬೌನ್ಸ್ ಎಕ್ಸ್ಟ್ರಾ ಕಟ್ತಾ ಇರೋದು ನನ್ನ ಅಮೌಂಟು. 45,200 ರೂಪಾಯಿ ಕಟ್ಟಬೇಕಾಗಿರೋ ಜಾಗದಲ್ಲಿ 45,900 ರೂಪಾಯಿ ಕಟ್ತಾಯಿದ್ದೀನಿ. ಹಂಗಾಗೈತೆ ನನ್ನ ಪರಿಸ್ಥಿತಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಲೋನ್ ಕಂಟಿನ್ಯೂ ಯಾರೂ ಕೊಡಬೇಡ್ರಿ. ಇವಾಗ ಅದಕ್ಕೆ ನಂದು ಇನ್ನೊಂದು ಕೆನರಾ ಬ್ಯಾಂಕ್ ಅಕೌಂಟ್ ಇದೆ, ಆ ಅಕೌಂಟ್ಗೆ ಚೇಂಜ್ ಮಾಡಿಸೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಇವಾಗ. ಅದಕ್ಕೋಸ್ಕರನೇ ನೋಡಿರಿ, ಚೆಕ್ಕೆಲ್ಲ ಹಿಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಏನೇನು ಡಾಕ್ಯುಮೆಂಟ್ ಕೇಳ್ತಾರೆ ಕೊಟ್ಬಿಟ್ಟು ಹೋಗ್ಬಿಟ್ಟು ಈಗ ಇದರಲ್ಲಿರೋ ಅಕೌಂಟ್ನ ಅದಕ್ಕೆ ಚೇಂಜ್ ಮಾಡಿಸ್ಬಿಟ್ಟು ಇದರಲ್ಲಿ EMI ಕಟ್ಟಾಗೋ ಥರ ಮಾಡಿಸ್ಕೊಬರ್ಬೇಕು. ಹೋಗಿ ಹೋಗೋಣ ಬನ್ನಿ. ಈಗ ಗೈಸ್ ಇವಾಗ 2 ವೀಲರ್ ತೊಗೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಅಲ್ಲಿ ಟ್ರಾಫಿಕ್ ಅಂದರೆ ನೀವು ಗಾಡಿ ನಿಲ್ಸೋಕ್ಕೆ ಜಾಗ ಇರಲ್ಲ ರೋಡಲ್ಲಿ. ಆ ರೋಡಲ್ಲಿ ಗಾಡಿ ನಿಲ್ಸೋಕ್ಕೆ ಸ್ವಲ್ಪ ಇಕ್ಕಟ್ಟು ಜಾಗ ಇರಲ್ಲ. ಅದಕ್ಕೋಸ್ಕರ ಇವಾಗ 2 ವೀಲರ್ ತೊಗೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಮನೆಯಿಂದಲೇ ಹೆಲ್ಮೆಟ್ ಹಾಕೊಂಡು ಕಲೀರಿ ನೀವು. ಹೆಲ್ಮೆಟ್ ಮುಖ್ಯ, ಎಲ್ಲೇ ಹೋಗಿದ್ರೆ ಹೆಲ್ಮೆಟ್ ಮುಖ್ಯ. ಯಾಕಂದರೆ ನಾವು ನಿನ್ನೆ 500 ರೂಪಾಯಿ ಫೈನ್ ಕಟ್ಟಿದ್ದೀವಿ. ಅದಕ್ಕೆ ಎಲ್ಲಿ ಕಟ್ರು? ಗೌರ್ಮೆಂಟ್ ಟೇಬಲ್. ಹಾಂ, ಗೌರ್ಮೆಂಟ್ ಟೇಬಲ್. ಯಾರು? ಪರವಾಗಿಲ್ಲ, ಅದು ಜಾಸ್ತಿ ಇದಾಗ್ಬಿಡುತ್ತೆ ಆಮೇಲೆ. ಗೈಸ್ ಇಲ್ಲೇ ಐತೆ ನೋಡ್ರಿ ಚೋಳ ಫೈನಾನ್ಸು. ಬನ್ನಿ ಹೋಗೋಣ, ಹೋಗಿ ಮಾತಾಡ್ಕೊ ಬರೋಣ. ಗೈಸ್ ಇಲ್ಲಿ ನೋಡ್ರಿ, ಒಂದು ಟೈಮಲ್ಲಿ ನಾನು ಹಿಂಗೆ ಕಾರ್ ನಿಲ್ಲಿಸ್ಕೊಂಡು ಹಿಂಗೆ ಕೂತ್ಕೊತಿದ್ದೆ ಓಲಾ ಓಬರ್ ಮಾಡಬೇಕಾದ್ರೆ. ಈಗ ಅದು ನೋಡಿ ನಂಗೆ ನೆನಪಾಯ್ತು, ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಇನ್ನೊಂದು ಏನಾಯಿತು ಅಂದರೆ, ಇವಾಗ ಬಂದಿದ್ದ ಕೆಲಸ ಆಗಲಿಲ್ಲ. ಏನಕ್ಕೆ ಅಂದರೆ, ಅವರು ನಾವು ಯಾವ ಬ್ಯಾಂಕಲ್ಲಿ ಅಕೌಂಟ್ ಮಾಡ್ತಿದ್ದೀವೋ ಅದೇ ಬ್ಯಾಂಕಿಗೆ ಹೋದರೆ ಅವರು IFSC ಕೋಡ್ ಹಾಕಿ ಅವ್ರದ್ದೇ ಇದಾಗ್ಬಿಟ್ಟು ಮಾಡ್ಕೊಂಡ್ಬಿಡ್ತಾರಂತೆ. ಈಗ ನಾವು JP ನಗರ್ಗೆ ಹೋಗಬೇಕು. ಅದಕ್ಕೋಸ್ಕರ ಇವಾಗ ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ. ಫೈನಲಿ ಇವಾಗ ಗಾಡಿನ ಕಿತ್ಕೊಬರ್ಬೇಕು, ಇಲ್ಲಾಂದರೆ ಗಾಡಿನ ಲಾಕ್ ಮಾಡಿಸ್ಬೇಕು. ಎರಡರ ಒಂದು ಕೆಲಸ ಮಾಡಬೇಕೀಗ. ಕಿತ್ಕೊ ಬನ್ನಿ, ಹೋಗೋಣ ಈಗ. ಜ್ಯೂಸ್ ಕುಡಿಯೋಣ ಬಂದಿದ್ದೀವಿ. ಜ್ಯೂಸ್